ನಮಸ್ಕಾರ ಎಲ್ರಿಗೂ. ನಮ್ಮ ಬಜೆಟ್ ಫ್ರೆಂಡ್ಲಿ ಗೋವಾ ವ್ಲಾಗ್ ಸೀರೀಸ್ನ ಡೇ 3 ನಾವು ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಂತ ಈ ವಿಡಿಯೋಲಿ ತೋರಿಸ್ತೀನಿ ಬನ್ನಿ. ಫಸ್ಟ್ ಪ್ಲೇಸ್ ವಿಸಿಟ್ ಮಾಡಿದ್ದೆ ನಾವು ವ್ಯಾಗೆಟೋರ್ ಬೀಚ್ ಅಂತ. ಇದನ್ನ ರೆಡ್ ರಾಕ್ ಬೀಚ್ ಅಂತಲೂ ಕರೀತಾರೆ. ಅಲ್ಲಿ ಮೇಲೆ ಆ ಬಂಡೆಗಳ ಹತ್ರ ಬೆಂಚ್ ಕೂಡ ಹಾಕಿರ್ತಾರೆ. ಈವ್ನಿಂಗ್ ಟೈಮಲ್ಲಿ ಸನ್ಸೆಟ್ ನೋಡೋಕೆ ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ನಾವು ಅಂಜುನಾ ಬೀಚ್ಗೆ. ವ್ಯಾಗೆಟೋರ್ ಬೀಚಿಂದ ಸ್ವಲ್ಪ ದೂರನೇ ನಿಮಗೆ ಅಂಜುನಾ ಬೀಚ್ ಕೂಡ ಸಿಗುತ್ತೆ. ಇಲ್ಲಿ ಫೇಮಸ್ ಏನಪ್ಪ ಅಂದರೆ ಶಾಪಿಂಗು. ಅದನ್ನು ಅಂಜುನಾ ಫ್ಲೀ ಮಾರ್ಕೆಟ್ ಅಂತ ಕರೀತಾರೆ. ಬಟ್ ಇದು ಎವ್ರಿ ವೆನ್ಸ್ಡೇಸ್ ಮಾತ್ರ ಓಪನ್ ಇರುತ್ತೆ. ಅಲ್ಲಿಂದ ನಾವು ಹೊರಟಿದ್ದೆ ಚಪೋರಾ ಫೋರ್ಟ್ಗೆ. ಈ ಚಪೋರಾ ಫೋರ್ಟ್ ಮೇಲ್ಗಡೆ ಆ ಕಟ್ಟೆ ಮೇಲೆ ಕೂತ್ಕೊಂಡು ಓಷನ್ ವ್ಯೂ ನೋಡೋ ಮಜಾನೇ ಬೇರೆ ತರ ಇರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಶೂಟಿಂಗ್ಸ್ ಕೂಡ ಮಾಡ್ತಾರೆ. ಫೇಮಸ್ ಹಿಂದಿ ಮೂವಿ ದಿಲ್ ಚಾಹತಾ ಹೈ ಅಂತ ಇದೆ, ಅದು ಶೂಟಿಂಗ್ ಕೂಡ ಇಲ್ಲೇ ಮಾಡಿರೋದು. ಈ 3 ಪ್ಲೇಸಸ್ ಕವರ್ ಮಾಡೋ ಅಷ್ಟೊತ್ತಲ್ಲಿ ಮಧ್ಯಾಹ್ನ ಆಗಿರುತ್ತೆ. ಸ್ವಲ್ಪ ಬ್ರೇಕ್ ತಗೊಂಡು ಊಟ ಮಾಡ್ಕೊಂಡು ನೆಕ್ಸ್ಟ್ ಹೊರಡದೆ ನಾವು ಅಗೋಡಾ ಫೋರ್ಟ್ಗೆ. ಈ ಅಗೋಡಾ ಫೋರ್ಟ್ನ ಮುಂಚೆ ಪೋರ್ಚುಗೀಸ್ ಬಿಲ್ಡ್ ಮಾಡಿರೋದಂತೆ. ಇದನ್ನ ಹಳೆ ಕಾಲದ ಪ್ರಿಸನ್ ಅಂತ ಕರೀತಾರೆ. ಮುಂಚೆ ಕೈದಿಗಳನ್ನೆಲ್ಲ ಇಲ್ಲೇ ಇಡ್ತಿದ್ರಂತೆ. ಇದು ಇವಾಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಆಗಿದೆ ಟೂರಿಸ್ಟ್ಗೆ. ಇನ್ನೊಂದು ಫೇಮಸ್ ಬೀಚ್ ನಾರ್ತ್ ಗೋವಾಲಿ ಅಂದ್ರೆ ಅದು ಕಾಂದೋಲಿಮ್ ಬೀಚು. ನಮ್ಮ ಹೋಮ್ ಸ್ಟೇ ಇಲ್ಲೇ ಇರೋದ್ರಿಂದ ನಾವು ಅವಾಗ ಈ ಬೀಚ್ ವಿಸಿಟ್ ಮಾಡ್ತಾನೆ ಇದ್ವಿ. ಅಂಡ್ ಫೈನಲಿ ಎಂಡ್ ಆಫ್ ದ ಡೇ ಈವ್ನಿಂಗ್ ನಾವು ಬಾಗಾ ಬೀಚ್ ಹೋಗ್ತೀವಿ. ಬಾಗಾ ಬೀಚ್ ಆನ್ ದ ವೇನೆ ನಿಮಗೆ ಕಾಯ್ಕಿಂಗ್ ಕೂಡ ಸಿಗುತ್ತೆ. ಮ್ಯಾಂಗ್ರೂವ್ಸ್ ಹತ್ರ 1 ಅವರ್ ಕಾಯ್ಕಿಂಗ್ ಮಾಡ್ಕೊಂಡು ಈವ್ನಿಂಗ್ ಸನ್ಸೆಟ್ನ ನಾವು ಬಾಗಾ ಬೀಚಲ್ಲಿ ಎಂಜಾಯ್ ಮಾಡಿ ನಮ್ಮ 3rd ಡೇ ನಾರ್ತ್ ಗೋವಾನ ಕಂಪ್ಲೀಟ್ ಮಾಡ್ತೀವಿ. ಸೊ ಇಲ್ಲಿಗೆ ನಮ್ಮ ನಾರ್ತ್ ಗೋವಾ ಸೀರೀಸ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಡೇ ನಾವು ಸೌತ್ ಗೋವಾಗೆ ಹೊರಡಬೇಕಾಗಿರುತ್ತೆ. ಇನ್ನು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾವು ಸೌತ್ ಗೋವಾಲಿ ಏನೇನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂತ ಹಾಕ್ತೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.